ಗೌಡಗೆರೆ ಪಂಚಾಯತಿಯಲ್ಲಿ 3 ಹಳ್ಳಿ ಆಯಿತು. ಒಂದೊಂದು ಹಳ್ಳಿಯಲ್ಲೂ ಪೆನ್ಷನ್ದು, ಸೈಟುಗಳದು, ಸ್ಮಶಾನ ಒತ್ತುವರಿ, ಅದಕ್ಕೆ ದಾರಿ ಕೇಳಿದ್ರು. ಮತ್ತು ಈ ಊರಲ್ಲೂ ಅಷ್ಟೇ, ಈ ಊರಲ್ಲೂ ತುಂಬ ಸಮಸ್ಯೆಗಳಿದೆ. ಅದನ್ನು ಪರಿಹರಿಸೋ ಭರವಸೆ ಕೊಟ್ಟಿದ್ದೀನಿ. ಈಗ ರಸ್ತೆಗೆಲ್ಲ ಒಂದು 35-40 ಲಕ್ಷ ಬೇಕು ಒಟ್ಟಾರೆ. ಅಲ್ಲಿ ಪೈಪ್ಲೈನ್ಗೆ ಒಂದು 10 ಲಕ್ಷ, ಒಂದು 25 ಲಕ್ಷ, ಮತ್ತು ಇದಕ್ಕೊಂದು 40 ಲಕ್ಷ. ಇದು ಇಮಿಡಿಯೇಟ್ ಸರ್ಕಾರದ ಅನುದಾನ ತಂದು ಮಾಡ್ತೀನಿ. ಈ ಊರವರೆಲ್ಲ ತುಂಬ ಬಡವರಿದ್ದಾರೆ. ಮತ್ತು ನನ್ನ ದಲಿತ ಸಮುದಾಯದವರಿದ್ದಾರೆ. ಎಲ್ಲ ನನ್ನ ದಲಿತ ಸಮುದಾಯದ ಎಲ್ಲ ಹುಡುಗರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಊರನ್ನ ಸಂಪೂರ್ಣವಾಗಿ ನಾನು ಅಭಿವೃದ್ಧಿ ಪಡಿಸ್ತೀನಿ. ಮತ್ತು ಅಂಬೇಡ್ಕರ್ ಭವನ ಕೇಳಿದರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದು ತರ್ತೀನಿ. ಬಟ್ ಈ ರಸ್ತೆ ಎಲ್ಲ ಬೇಗ ಹಾಕಿಸ್ತೀನಿ. ಇನ್ನು ಮೂಲಭೂತ ಸೌಲಭ್ಯಗಳು ಕಲ್ಪಿಸೋ ಪ್ರಯತ್ನ ಪಡ್ತೀನಿ. ಇವತ್ತೆಲ್ಲ ಊರೆಲ್ಲ ಒಂದಾಗಿದೆ. ಅವ್ರ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತೀನಿ, ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆ. ಸರ್, ಈಗ ಬಂದ್ರಹಳ್ಳಿ ಗ್ರಾಮಕ್ಕೆ ಬಂದಾಗ ಇಲ್ಲಿನ ಜನರು ಹಲವಾರು ಸಮಸ್ಯೆ ಹೇಳ್ತಿದ್ರು. ನಾವು ದಲಿತ ಕುಟುಂಬಗಳೇ ಹೆಚ್ಚಿದ್ದೀವಿ, ಇಲ್ಲಿನ PDO ಅವರು ನಮ್ಮ ವಿರುದ್ಧ ಇದ್ದಾರೆ, ಏನು ಕೆಲಸಗಳಿಗೆ ಸಹಕಾರ ಕೊಡ್ತಿಲ್ಲ ಅಂತ ನಾನು ಜನಾಭಿಪ್ರಾಯವನ್ನು ಗೌರವಿಸೋನು. ಈಗ ಜನ ಒಬ್ಬರ ಮೇಲೆ ಹಂಗೆ ದೂರ ಹೇಳಿದ್ದಾರೆ. ಖಂಡಿತವಾಗೂ ನಾನು ಹೈಯರ್ ಅಧಿಕಾರಿಗಳಿಗೆ ಇದನ್ನು ಪರಿಶೀಲಿಸಿ ಅಗತ್ಯ ಕ್ರಮ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ. ಅಂಬೇಡ್ಕರ್ ಫೋಟೋ ಕೂಡ ಅವಮಾನ ಮಾಡಿದ್ರೆ ಅಂತ. ಎಸ್, ಕರೆಕ್ಟು. ನೋಡಿ, ಅದು ನನಗೂ ಗೊತ್ತಾಗಿ ನನಗೂ ಬೇಜಾರಾಯಿತು ಭಾಳ. ನಾನು PDO ಅವ್ರಿಗೆ ತರಾಟೆಗೆ ತೊಗೊಂಡಿದ್ದೀನಿ. ಒಂದು ಸಿಂಪಲ್ ಭಾವಚಿತ್ರ ಇದು ಮಾಡಿದ್ರು ಅಂತ ನಾನು ಅದು ಅವ್ರಿಗೂ ವಾರ್ನ್ ಮಾಡಿದ್ದೀನಿ. ಎಕ್ಸ್ಪ್ಲನೇಷನು ಕೇಳ್ತೀನಿ. ಫರ್ದರ್ ಇದು ರಿಪೀಟ್ ಆಗದಂಗೆ ಅವ್ರಿಗೆ ವಾರ್ನ್ ಮಾಡಿದ್ದೀನಿ. ಇಂಥ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಕೈಗೊಳ್ತೀರಿ? ಇಲ್ಲ, ಖಡಕ್ ವಾರ್ನಿಂಗ್ ಅಷ್ಟೇ. ನಾವೆಲ್ಲ ಅದನ್ನು ಸಹಿಸೋದೇ ಇಲ್ಲ. ನಾವು ಬಡವ್ರ ಪರ, ದೀನದಲಿತರ ಪರ. ಜನಾಭಿಪ್ರಾಯ ಹೇಗಿರುತ್ತೋ ಆಗ ತೀರ್ಮಾನ ತೊಗೊತೀವಿ. ಅವ್ರ ಮೇಲೆ ತುಂಬ ಅಲಿಗೇಷನ್ ಬಂದಿದೆ. ಖಂಡಿತವಾಗೂ ಅವ್ರ ಹೈಯರ್ ಅಥಾರಿಟೀಸ್ಗೆ ಕ್ರಮ ತಗೊಳ್ಳೋಕ್ಕೆ ಪತ್ರ ಬರೀತೀವಿ.